ನೋಡಿ ಸಿಂಪಲ್ಲಾಗಿ ಇಲ್ಲಿ ಬದು ಇಲ್ಲ, ಎಷ್ಟೊಂದು ಪಕ್ಕದ ಜಮೀನಲ್ಲಿರೋ ಬೀಜ ಹರ್ಕೊಂಬಂದು ಕಸ ಬೆಳ್ಕೊಂಡಿದೆ. ಮೇನ್ ಇದು ಈ ತುರ್ಬೆ ಗಿಡ ಇಲ್ಲಿದೆ ನೋಡಿ, ಇದೇ ಭಯಂಕರ ಬೀಜ ಆಗೋದು. ಈ ಕಡೆ ಬದು ಇಲ್ಲದೆ ಇರೋ ಕಾರಣಕ್ಕೆ ಇಷ್ಟೊಂದು ಕಳೆ ನೋಡಿ, ಇಷ್ಟೊಂದು. ಆ ಕಡೆ ತೋರಿಸ್ತೀನಿ, ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ, ಆ ಕಡೆನೂ ನೋಡುವಂತ್ರಿ. ನೋಡಿ ಆ ಕಡೆ ತೋರಿಸ್ಬಂದಲ್ಲ, ಈ ಕಡೆ ನೋಡಿ, ಈ ಕಡೆ ಬದು ಇದೆ. ಬದುವಲ್ಲಿ ನೋಡಿ, ಇಲ್ಲೂ ಕಸ ಇದೆ, ಬಟ್ ಅದರಷ್ಟು ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಇದೆ. ಆಮೇಲೆ ಸಣ್ಣದು ಇದೆ, ಈಗ ಬೆಳೀತಾ ಇಲ್ಲ ಅಂತ ಹೇಳಲ್ಲ, ಬಟ್ ನೋಡಿ ನೀವೇ ನೋಡ್ಕೊಳ್ಳಿ, ಪ್ರಮಾಣ ತುಂಬ ಕಮ್ಮಿ ಇದೆ. ಅಂದರೆ ಅಲ್ಲೊಂದು 100% ಅಂತ ಅದನ್ನು ತಗೊಂಡ್ರೆ ಇದರಲ್ಲಿ ಒಂದು 50 to 60% ಇದೆ. ಬದುಗಳಲ್ಲಿ ಕಡಿಮೆ ಇದೆ ಕಸ. ಅಂದರೆ ಬದು ಇದ್ದರೆ ನೋಡಿ, ಅದರಲ್ಲೂ ಈ ಥರ ಕಲ್ಲುಗಳದ್ದು ಬದು ಇದ್ದರೆ ಕಲ್ಲುಗಳಲ್ಲಿ ಸ್ವಲ್ಪ ಅದು ಆ ಗಿಡ ಈ ಗಿಡ ಬೆಳೆಯೋದು ಕಮ್ಮಿ. ಕಲ್ಲುಗಳದ್ದು ಬದು ಇದ್ದರೆ ಇನ್ನೂ ನಿಮ್ಗೆ ಅಡ್ವಾಂಟೇಜ್. ಮಣ್ಣುಗಳದ್ದಿದ್ರೂ ಏನು ತೊಂದರೆ ಇಲ್ಲ, ಹೆಚ್ಚು ಮಣ್ಣಿಂದೇ ಇರುತ್ತೆ. ನಮಗೆ ಇದು ಏನಪ್ಪ ಅಂದರೆ ಬಾವಿ ತೆಗ್ಸಿದ್ವಲ್ಲ, ಬಾವಿ ತೆಗ್ಸಿದ್ದು ಒಳಗಡೆ ಕಲ್ಲೆಲ್ಲ ಬಂತು. ಇದನ್ನು ಪದ್ರಗಲ್ಲು ಅಂತಾರೆ, ಚಕ್ರಿ ಕಲ್ಲು ಅಂತಾರೆ. ಇಲ್ಲಿ ಈ ಕಲ್ಲಲ್ಲಿ ಸ್ವಲ್ಪ ಯಾವುದೇ ಗಿಡಗಳು ಬೆಳೆಯಲ್ಲ. ಎಲ್ರಿಗೂ ನಮಸ್ಕಾರ. ಕಬ್ಬಿಗೆ ನೀರು ಬಿಡ್ತಾ ಇದ್ದೀನಿ ನಲ್ಲಿಗಳಿಂದ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ಮದು ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರಲ್ಲಿ ಬದು ಇಲ್ಲ ಅಂತಂದರೆ ಈ ಡೋಣಿ ನದಿ, ತಾಳಿಕೋಟೆ ಭಾಗದಲ್ಲಿ ಡೋಣಿ ನದಿ ಅಂತ ಬರುತ್ತೆ. ಅದೇ ಇಲ್ಲಿವರೆಗೂ ನಮ್ಮ ಈ ಜಮೀನು ಪಕ್ಕನೇ ಇರೋದದು. ಹಾಗಾಗಿ ನಮಗೆ ನೀರಿನ ಸೋರ್ಸ್ ಚೆನ್ನಾಗಿದೆ. ನಾವು ಕಬ್ಬು ಇಷ್ಟೊಂದು ಜಾಸ್ತಿ ಎಕರಲ್ಲಿ ಮಾಡೋಕ್ಕೆ ಅದು ಒಂದು ಕಾರಣ. ಆಮೇಲೆ ನಾವು ಇಲ್ಲಿ ಬದು ಹಾಕದೇ ಇರೋದಕ್ಕೂ ಅದೇ ಕಾರಣ. ಅಂದರೆ ತುಂಬ ಜೋರಾಗಿ ಮಳೆ ಆದರೆ, ಜಾಸ್ತಿ ಮಳೆ ಆದರೆ ಈ ಕಡೆ ಇರೋ ಜಮೀನುಗಳಲ್ಲಿರೋ ನೀರು, ಅಂದರೆ ಈ ಹೊಲಗಳಲ್ಲಿರೋ ನೀರೆಲ್ಲ ಇಲ್ಲಿಗೆ ಬಂದುಬಿಡುತ್ತೆ. ಇಲ್ಲಿಗೆ ಬಂದು ನಾವೇನು ಮಣ್ಣಿಂದ ಮಾಡ್ತೀವಲ್ಲ, ಬದು ಒಡ್ಡು ಹಾಕ್ತೀವಲ್ಲ, ಹಾಕಿದ್ದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ನೀರಿನ ಪ್ರೆಷರ್ಗೆ ಉಳಿಯಲ್ಲ, ಹೋಗ್ಬಿಡುತ್ತೆ. ಆಮೇಲೆ ನಮಗೆ ಎಷ್ಟೇ ಸಲ ನಾವು ಅದನ್ನ ನೀಟಾಗಿ ಪ್ರತಿ ವರ್ಷ ನಾವು ಮೇಂಟೈನ್ ಮಾಡಿದ್ರು ಅದು ನಿಲ್ಲಲ್ಲ. ಹಾಗಾಗಿ ನಾವು ಮಾಡಿಸೋದನ್ನು ಬಿಟ್ಬಿಟ್ಟಿದ್ವಿ. 1-2 ಸಲ ಮಾಡಿಸಿದ್ವಿ. ಅದು ನಾವು ಮಾಡಿಸಿದಾಗಲೇ 2 ಸಲನೂ ಜೋರಾಗಿ ಮಳೆಯಾಗಿ ಅದು ನಿಲ್ಲೇ ಇಲ್ಲ. ಹಾಗಾಗಿ ನಾವು ಬದು ಹಾಕೋದೇ ಬಿಟ್ಬಿಟ್ಟು ಬೇಲಿ ಮಾತ್ರ ಹಾಕೊಂಡಿದ್ದೀವಿ. ಬದು ನಮ್ಗೆ ಹೇಗೆ ದುಡ್ಡು ಉಳಿಸ್ಕೊಡುತ್ತೆ ಅಂತ ಹೇಳ್ತೀನಿ. ನೀವು ನೋಡಿ, ಪಕ್ಕದ ಜಮೀನವರು ನೀಟಾಗಿಟ್ಟಿಲ್ಲ ಅಂದರೆ ಈ ವರ್ಷ ಅತಿಯಾಗಿ ಮಳೆ ಆಗ್ಬಿಡ್ತು. ಅವ್ರಿಗೂ ಒಬ್ಬೊಬ್ಬರೇ ಇರ್ತಾರೆ, ಮಾಡೋರು ಮನೇಲಿ ಒಬ್ಬೊಬ್ಬರೇ ಇರ್ತಾರೆ. ಹಾಗಾಗಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಈ ತುರ್ಬೆ ಗಿಡ, ಈ ಕಾಂಗ್ರೆಸ್ಸು, ಈ ಮದ್ಗುಣಿಕೆ ಅಂತ ಎಲ್ಲ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದೆಲ್ಲ ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಅದೇ ಕಾಣಿಸ್ತಿದೆ ನೋಡಿ, ಕಾಂಗ್ರೆಸ್ಸು, ಆ ಮದ್ಗುಣಿಕೆ. ಅಂದರೆ ಈ ಆಡು ತುಂಬ ಇಷ್ಟಪಡುವಂಥದ್ದು, ಆ ಕಾಯಿ ಆಗುತ್ತೆ ಅದರಲ್ಲಿ. ಅದೆಲ್ಲ ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದೆ. ಆಮೇಲೆ ಈ ಕುರಿಗಳನ್ನು ನಾವು ಜಮೀನಲ್ಲಿ ತರ್ಬಿಸೋದ್ರಿಂದನೂ ಈ ಬೀಜ ಜಾಸ್ತಿ ಆಗುತ್ತೆ. ಈ ಮೇನ್ ಈ ತುರ್ಬೆ, ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ತುರ್ಬೆ. ಭಯಂಕರ ಬೀಜ ಆಗಿಬಿಟ್ಟಿದೆ ನೋಡಿ. ಈಗ ಅದು ಬೀಜ ಆಗಿದೆಯಲ್ಲ, ಗಾಳಿಗೋ ಅಥವಾ ಈಗ ಅದು ಒಣಗಾದ್ಮೇಲೆ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ. ಕೆಳಗಡೆ ಬಿದ್ದಿದ್ದು ಜೋರಾಗಿ ಮಳೆ ಆಯಿತು ಅಂದರೆ ಆ ನೀರಿನ ಜೊತೆ ಈ ಕಡೆ ನಮ್ಮ ಜಮೀನಿಗೆ ಹರ್ಕೊಂಬಂದ್ಬಿಡುತ್ತೆ. ಆ ಬೀಜ ಎಲ್ಲ ನಮ್ಮ ಜಮೀನಿಗೆ ಬಂದ್ಬಿಡುತ್ತೆ. ಇದು ಅನ್ಕಂಟ್ರೋಲಬಲ್, ಅಂದರೆ ಕಂಟ್ರೋಲ್ ಆಗದೆ ಇರೋ ರೀತಿಯಲ್ಲಿ ನಮ್ಮ ಜಮೀನಲ್ಲೆಲ್ಲ ಬೆಳ್ಕೊಂಡ್ಬಿಡುತ್ತೆ. ಅದೇ ಟೈಮಲ್ಲಿ ನಮಗೆ ನಾವೆಲ್ಲ ಕಸ ತೆಗೆಸಿ, ಹೆಂಗೆ ಲೇಬರ್ ಹಚ್ಚಿ ಕಸ ತೆಗೆಸಿ ನೀಟೆಲ್ಲ ಜಮೀನೆಲ್ಲ ನೀಟ್ ಮಾಡ್ಕೊಂಡಿರ್ತೀವಿ. ಅಂದರೆ ನೆಕ್ಸ್ಟ್ ವರ್ಷಕ್ಕೆ ನಮಗೆ ಕಳೆ ಕಂಟ್ರೋಲ್ ಆಗುತ್ತೆ ಅಂತ ಫೀಲಿಂಗಲ್ಲಿ ನಾವಿರ್ತೀವಿ. ಬಟ್ ಏನಾಗುತ್ತೆ ಅಂದರೆ ಈ ನಮ್ಗೆ ಅನಿವಾರ್ಯಕ್ಕೆ ಬದು ಹಾಕ್ಕೊಂಡಿರಲ್ವಲ್ಲ, ಪಕ್ಕದ ಜಮೀನು, ಅದ್ರ ಪಕ್ಕದ ಜಮೀನು, ಅವ್ರದ್ದು ಇವ್ರದ್ದು ಎಲ್ಲ ನೀರು ನಮ್ಮ ಜಮೀನಿಗೆ ಹರ್ಕೊಂಬರೋ ಕಾರಣಕ್ಕೆ ನಮಗೆ ಪ್ರತಿ ವರ್ಷ ನೋಡಿ ಯಥೇಚ್ಛವಾಗಿ ಕಳೆ ಬರುತ್ತೆ. ನಮಗೆ ಇದರಲ್ಲಿ ಸಿಕ್ಕಾಪಟ್ಟೆ ನಮಗೆ ದುಡ್ಡು ಖರ್ಚಾಗುತ್ತೆ. ಆಮೇಲೆ ನಮ್ಗೆ ಅನಿವಾರ್ಯ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬದು ಹಾಕಿದ್ರೂ ನಿಲ್ಲಲ್ಲ. ಆಮೇಲೆ ಈ ಪಕ್ಕದ ಜಮೀನಿಂದ ಹರ್ಕೊಂಬರೋ ನೀರು ನಿಲ್ಲಲ್ಲ. ಹೀಗಾಗಿ ಪಕ್ಕದ ಜಮೀನವ್ರು ನೀಟ್ ಇಟ್ರು ಎಷ್ಟೆಷ್ಟೋ ಸ್ವಲ್ಪ ಉಳ್ಕೊಂಡಿರೋದು ನಮ್ಮ ಜಮೀನಿಗೆ ಹರ್ಕೊಂಡ್ಬಂದ್ಬಿಡುತ್ತೆ. ಹಾಗಾಗಿ ನಮ್ಗೆ ಇದೊಂದು ಸ್ವಲ್ಪ ತೊಂದರೆ. ಅದೇ ತಪ್ಪನ್ನು ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಪಕ್ಕದ ಜಮೀನವ್ರು ನೀಟ್ ಇಡ್ಲಿ ಬಿಡ್ಲಿ, ನೀವು ಇದು ನಾವು ಅನಿವಾರ್ಯ ಕಾರಣಕ್ಕಾಗಿ ನಾವು ಇಲ್ಲಿ ಹಾಕೊಂಡಿಲ್ಲ. ಆ ಕಡೆ ಹಾಕೊಂಡಿದ್ದೀವಿ, ಅಲ್ಲಿದೆ ಬದು, ಅಲ್ಲಿ ದೊಡ್ಡ ಬದು ಇದೆ, ಅಲ್ಲಿ 6 ಅಡಿ 8 ಅಡಿ ಬದು ಇದೆ, ಆ ಕಡೆ ಇದೆ, ಅಲ್ಲಿವರೆಗೂ ಫುಲ್ ಎಲ್ಲ ಕಡೆ. ಈ ಒಂದು ಸೈಡ್ ಅಂದರೆ ನೀರು ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರೋಕ್ಕೋಸ್ಕರ ಇಲ್ಲಿ ಬದು ಮಾಡಿಲ್ಲ. ಹಾಗಾಗಿ ನಿಮ್ಮ ಜಮೀನುಗಳಿಗೆ ಬದು ಇಲ್ಲ ಅಂತ ಅಂದರೆ ಬದುಗಳು ಮಾಡ್ಕೊಂಡ್ರೆ ನಿಮಗೆ ಏನು ಪಕ್ಕದ ಜಮೀನವರ ಕಸದ ಬೀಜಗಳು
ಅಥವಾ ಏನೋ ಒಟ್ಟು ನಿಮ್ಮ ಜಮೀನಿಗೆ ಮಳೆ ಬಂದಾಗ ಹರಿದು ಬರೋದು ನಿಲ್ಲುತ್ತೆ. ಅಲ್ಲೇ ನಿಮ್ಮ ಬದು ಚೆನ್ನಾಗಿ 4 ಅಡಿ 5 ಅಡಿ ಹೈಟ್ ಇದ್ದರೆ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅವ್ರ ಜಮೀನಲ್ಲಿರೋದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ನಿಮ್ಮ ನೆಕ್ಸ್ಟ್ ಮಳೆ ಬಂದಾದಮೇಲೆ ನಿಮ್ಮ ಜಮೀನಿಗೆ ಬೀಜಗಳು ಹರ್ಕೊಂಬರಲ್ಲ. ಈ ರೀತಿ ಬೀಜಗಳು ಹರ್ಕೊಂಬರಲ್ಲ. ಆಮೇಲೆ ನಿಮಗೆ ಇದ್ರ ತೆಗ್ಸೋ ಖರ್ಚು ಅಥವಾ ಇದಕ್ಕೇನೋ ನೀವು ರೌಂಡ್ ಅಪ್ ಹೊಡಿತೀರೋ, ಲೇಬರ್ ತೆಗಿಸ್ತೀರೋ ಅಥವಾ ಏನೇ ಮಾಡಿದ್ರು ಅದು ನಿಮ್ಮ ಖರ್ಚು ಅಲ್ವಾ. ಅದು ಒಂದು 5,000 ಹಿಡಿಯುತ್ತೋ, 4,000 ಹಿಡಿಯುತ್ತೋ, 10,000 ಹಿಡಿಯುತ್ತೋ. ಜಮೀನು ಜಾಸ್ತಿ ಇದ್ರೆ ಜಾಸ್ತಿ ಖರ್ಚಾಗುತ್ತೆ, ಕಡಿಮೆ ಇದ್ರೆ ಕಡಿಮೆ ಖರ್ಚಾಗುತ್ತೆ. ಆ ಖರ್ಚು ನಿಮ್ಗೆ ಉಳಿತಾಯ ಆಗುತ್ತೆ. ಹಂಗಂತ ಹೇಳಿ ನಿಮಗೆ ನಿಮ್ಮ ಜಮೀನಲ್ಲಿ ಕಳೆ ಕಸ ಬೆಳೆಯೋದೇ ಇಲ್ಲ ಅಂತಲ್ಲ, ಬೆಳೆದೇ ಬೆಳೆಯುತ್ತೆ. ಆದರೆ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು 40ರಿಂದ 50 ಪ್ರಮಾಣ, ಅಂದರೆ 40ರಿಂದ 50% ಬೇರೆಯವರಿಂದ ಈ ಥರ ಓಪನ್ ಆಗಿ ಬಿಟ್ಕೊಂಡ್ರೆ ಬೇರೆಯವ್ರ ಜಮೀನಿಂದ ಹರ್ಕೊಂಬರೋ ಬೀಜಗಳೆಲ್ಲ ಕಡಿಮೆ ಆಗುತ್ತೆ. ನಿಮಗೆ ಒಂದು ಎಷ್ಟೋ ವರ್ಷಕ್ಕೆ ಒಂದು 5,000 10,000 ದುಡ್ಡು ಸೇವಿಂಗ್ ಆಗುತ್ತೆ. ಅದು ಬಟ್ ನಿಮ್ಗೆ ಗೊತ್ತಾಗಲ್ಲ. ಈ ರೀತಿ ಆಗ್ತಾ ಇದ್ರೆ ನಿಮ್ಗೆ ಅದು ಕಂಡು ಬರುತ್ತೆ. ನೀವು ಬದುಗಳಿದ್ರೆ ಅದು ನಿಮ್ಮ ಪಕ್ಕದ ಜಮೀನು ನಿಮ್ಮ ಜಮೀನು ಮಧ್ಯೆ ಬದುಗಳಿದ್ರೆ ತೊಂದರೆ ಇಲ್ಲ, ಅದು ಗೊತ್ತಾಗಲ್ಲ. ಇಲ್ಲದೆ ಇದ್ರೂ ಕಾಲಾಂತರದಿಂದನೂ ಇಲ್ಲದೆ ಇದ್ರೂ ಅದು ಅಬ್ಸರ್ವ್ ಮಾಡೋರಿಗೆ ಗೊತ್ತಾಗುತ್ತೆ. ನಾನಿಲ್ಲಿ ಸುಮಾರು ಒಂದು 3-4 ವರ್ಷದಿಂದ, ನನಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಈ 3-4 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಜಾಸ್ತಿ ಮಳೆಯಾಗಿ ಬೇರೆಯವ್ರ ಜಮೀನಿಂದ ಹರಿದು ಬರೋ ನೀರಿಂದ ಅವ್ರ ಕಸದ ಬೀಜಗಳೆಲ್ಲ ನಮ್ಮ ಜಮೀನಿಗೆ ಹರಿದು ಬರೋದ್ರಿಂದ ನಮಗೆ ಅದೊಂದು ಸ್ವಲ್ಪ ಲಾಸ್. ನಮ್ಗೆ ಈ ಟೋಟಲಿ ಇದಷ್ಟರಲ್ಲೇ ನಮ್ಗೆ ಎಷ್ಟೋ ಲೇಬರ್ ಹಿಡಿದು ಇದೊಂದು 4-5 ಸಾವಿರ ಖರ್ಚಾಗುತ್ತೆ. ಇನ್ನೂ ಜಾಸ್ತಿ ಈ ಫುಲ್ ಹೊಲ ಎಲ್ಲ ಹರ್ಕೊಂಡು ಹೋಗ್ಬಿಟ್ರೆ ನೋಡಿ, ಇಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಕಬ್ಬಿನಲ್ಲೆಲ್ಲ ಸಿಕ್ಕಾಪಟ್ಟೆ. ಇದು ಎಲ್ಲನೂ ಅವ್ರದೇ ಜಮೀನ್ದು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಜಮೀನ್ದು ಇರುತ್ತೆ, ಬಟ್ ಪರ್ಸೆಂಟೇಜ್ ಅವ್ರದ್ದು ಆ್ಯಡ್ ಆಗುತ್ತೆ. ಹಾಗಾಗಿ ನಿಮ್ಮ ಬದುಗಳನ್ನು, ನಿಮ್ಮ ಜಮೀನಿನ ಬಾರ್ಡರ್ಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡ್ಕೊಳ್ರಿ. ಆಮೇಲೆ ಇದ್ರ ಒಂದೇ ಕಾರಣಕ್ಕೆ ಅಂತಲ್ಲ, ನಿಮ್ಮ 100 ವರ್ಷಗಳ ಕಾಲ ನಿಮ್ಮ ಜಮೀನು ಬಾರ್ಡರ್ ಇದೆ ಅಂತ ಹೇಳಿ ನಿಮ್ಮ ಮಕ್ಕಳಿಗೋ ನಿಮ್ಮ ಮುಂದೆ ಬರೋ ಪೀಳಿಗೆಗೆ ಅದು ನಿಮ್ಮ ತೋಟದ ಬಾರ್ಡರ್ ಇಲ್ಲೇ ಇದೆ, ನಮ್ಮ ಬದು ಇಲ್ಲೇ ಇದೆ ಅಂತ ಅದು ಮುಂದೆ ಯಾವುದೇ ಕಲಾಪಗಳಾಗದೇ ಇರೋ ಥರ ನಿಮಗೆ ಅದೊಂದು ಹೆಲ್ಪ್ ಆಗುತ್ತೆ. ಫೈನಲ್ ಆಗಿ ಬದುಗಳಿದ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಏನು ಹೇಳಿದ್ನಲ್ಲ, ನಿಮ್ಮ 100 ವರ್ಷಗಳ ಕಾಲ ನಿಮ್ಮ ಹೊಲದ ಬೌಂಡ್ರಿ ಇಲ್ಲೇ ಇದೆ ಅಂತ ಗೊತ್ತಾಗುತ್ತೆ. ಇದೊಂದು ವಿಚಾರ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ತುಂಬ ಮನಸ್ಸಲ್ಲಿತ್ತು, ಹೇಳ್ಕೊತಾ ಇದ್ದೀನಿ. ಇದು ಇಷ್ಟ ಆಗಿದ್ದರೆ, ಇದು ನಿಜ ಅನಿಸಿದರೆ, ನಿಮ್ಗೆ ಏನು ತಪ್ಪು ಮಾಹಿತಿ ಅನಿಸಿದ್ರೆ ಏನಾದರೂ ಇರಲಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.